ಕಂಪ್ಯಾರಿಟಿವ್ಸ್ ಸೂಪರ್ಲೇಟಿವ್ಸ್. ಡಿಯರ್ ಸ್ಟೂಡೆಂಟ್, ಇವತ್ತು ನಾನು ಈ ವಿಡಿಯೋ ಮುಖಾಂತರ ನಿಮಗೆ ಇಂಗ್ಲಿಷ್ ಗ್ರಾಮರ್ ಅಲ್ಲಿ ಬರುವಂತ ಮೋಸ್ಟ್ ಇಂಪಾರ್ಟೆಂಟ್ ಇಂಗ್ಲಿಷ್ ಗ್ರಾಮರ್ ಟಾಪಿಕ್ ಆದಂತ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ನಾನು ಆಲ್ರೆಡಿ ಇದಕ್ಕಿಂತ ಮುಂಚೆ ಸಾಕಷ್ಟು ವಿಡಿಯೋಸ್ ಅನ್ನು ಅಪ್ಲೋಡ್ ಮಾಡಿದ್ದೀನಿ ನನ್ನ ಇವಿ ಟಾಕ್ ಚಾನೆಲ್ ಅಲ್ಲಿ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಬಗ್ಗೆ. ಬಟ್ ಇವತ್ತು ಈ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ, ಜೊತೆಗೆ ತುಂಬಾನೇ ಯೂಸ್ಫುಲ್ ಆಗಿದೆ, ಪರ್ಟಿಕ್ಯುಲರ್ಲಿ ಬಿಗಿನರ್ಸ್ಗೆ. ಯಾಕಂತಂದ್ರೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಲ್ಲಿ ನಾವು ಸೆಂಟೆನ್ಸ್ ಅನ್ನ ಬದಲು ಮಾಡೋಕ್ಕಿಂತ ಮುಂಚೆ ವರ್ಡ್ ಯಾವ ರೀತಿ ಪಾಸಿಟಿವ್ ಡಿಗ್ರಿ ಇದ್ದಂತ ವರ್ಡ್ ಹೇಗೆ ಕಂಪ್ಯಾರಿಟಿವ್ ಅಲ್ಲಿ ಯಾವ ರೀತಿ ಚೇಂಜ್ ಆಗುತ್ತೆ, ಜೊತೆಗೆ ಸೂಪರ್ಲೇಟಿವ್ ಅಲ್ಲಿ ಯಾವ ರೀತಿ ಚೇಂಜ್ ಆಗುತ್ತೆ ಅನ್ನೋದನ್ನ ಮೊದಲ ಅರ್ಥ ಮಾಡ್ಕೋಬೇಕು. ಓಕೆ, ನೋಡಿ ನಾನು ಈ ಟಾಪಿಕ್ ಅನ್ನ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಕೆಲವೊಂದು ಎಕ್ಸಾಂಪಲ್ ಅನ್ನು ನಿಮಗೆ ಕೊಡ್ತೀನಿ. ಸೊ ಎಕ್ಸಾಂಪಲ್ ನೋಡ್ತಾ ಹೋದ್ರೆ ನಿಮ್ಗೆ ಅರ್ಥ ಆಗುತ್ತೆ. ದ ಕ್ಯಾಟ್ ಈಸ್ ಫಾಸ್ಟರ್ ದೆನ್ ದಿ ಎಲಿಫೆಂಟ್ ಅಂತ ಇದೆ. ಸೊ ಇಲ್ಲಿ ಒಂದು ವರ್ಡ್ ನೋಡಿ, ಫಾಸ್ಟರ್ ಅಂತ ಒಂದು ವರ್ಡ್ ಇದೆ. ಓಕೆ, ಈ ಫಾಸ್ಟರ್ ಅನ್ನೋ ಶಬ್ದ ಏನಾಗ್ತದೆ, ಇದು ಕಂಪ್ಯಾರಿಟಿವ್ ಡಿಗ್ರಿ ಇದೆ. ಬಟ್ ಇದ್ರ ಪಾಸಿಟಿವ್ ವರ್ಡ್ ಏನ್ ಬರುತ್ತೆ, ಫಾಸ್ಟ್ ಅಂತ ಬರುತ್ತೆ. ಇದ್ರ ಸೂಪರ್ಲೇಟಿವ್ ಅಂತ ಬರುತ್ತೆ, ಫಾಸ್ಟೆಸ್ಟ್ ಅಂತ ಬರುತ್ತೆ. ಓಕೆ ನೋಡಿ, ಫಾಸ್ಟ್, ಫಾಸ್ಟರ್, ಫಾಸ್ಟೆಸ್ಟ್ ಅಂತ ಆಗುತ್ತೆ. ಬಟ್ ಅದೇ ನೆಕ್ಸ್ಟ್ ನೋಡಿ, ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಇನ್ನೊಂದು ವರ್ಡ್ ಇದೆ ನೋಡಿ, ದ ರಾಮ್ ಈಸ್ ಬೆಟರ್ ದೆನ್ ಲಕ್ಷ್ಮಣ್ ಅಂತ ಇದೆ. ಸೊ ಇಲ್ಲಿ ಬೆಟರ್ ಅಂತ ಒಂದು ಶಬ್ದ ಇದೆ, ಇದು ಕೂಡ ಕಂಪ್ಯಾರಿಟಿವ್ ಅಲ್ಲಿ ಇದೆ. ಬಟ್ ನೋಡಿ, ಮೇಲೆ ಫಾಸ್ಟ್, ಫಾಸ್ಟರ್, ಫಾಸ್ಟೆಸ್ಟ್ ಅಂತ ಆಯ್ತು. ಬಟ್ ಇಲ್ಲಿ ಏನಾಗುತ್ತೆ, ಬೆಟರ್ ಇದ್ದು ಬೆಟೆಸ್ಟ್ ಅಂತ ಆಗಲ್ಲ. ಏನಾಗುತ್ತೆ ಸ್ಟೂಡೆಂಟ್ಸ್, ಇಲ್ಲಿ ಗುಡ್, ಬೆಟರ್, ಬೆಸ್ಟ್ ಅಂತ ಆಗುತ್ತೆ. ಹಾಗಾದ್ರೆ ಇಲ್ಲಿ ಗುಡ್, ಬೆಟರ್, ಬೆಸ್ಟ್ ಅಂತ ಆಗುತ್ತೆ. ಬಟ್ ಇಲ್ಲಿ ಫಾಸ್ಟ್, ಫಾಸ್ಟರ್, ಫಾಸ್ಟೆಸ್ಟ್ ಅಂತ ಆಗುತ್ತೆ. ಸೊ ಇದು ಯಾಕಾಗುತ್ತೆ, ಸೊ ಯಾವ ರೀತಿ ಚೇಂಜ್ ಮಾಡಬೇಕು, ನಾವು ಯಾವ ರೀತಿ ಅರ್ಥ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಎಲ್ಲಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಕೇರ್ಫುಲ್ ಆಗಿ ಕೇಳಿ ನೋಡಿ ಸ್ಟೂಡೆಂಟ್ಸ್. ನೋಡಿ, ದ ಹಾರ್ಸ್ ಇಸ್ ಬಿಗ್ಗರ್ ದೆನ್ ದಿ ಡಾಗ್ ಅಂತ ಇದೆ. ಓಕೆ, ಇಲ್ಲಿ ಕೂಡ ಬಿಗ್ಗರ್ ಈಸ್ ಆಲ್ಸೋ ಇನ್ ಕಂಪ್ಯಾರಿಟಿವ್ ಡಿಗ್ರಿ ಬರುತ್ತೆ. ಓಕೆ, ಇದು ಕೂಡ ಇರುತ್ತೆ ಬಿಗ್, ಬಿಗ್ಗರ್, ಬಿಗ್ಗೆಸ್ಟ್ ಅಂತ ಆಗುತ್ತೆ. ಓಕೆ, ಇನ್ನೊಂದು ಎಕ್ಸಾಂಪಲ್ ನೋಡಿ. ಓಕೆ, ಲಾಸ್ಟ್ ಒಂದು ಎಕ್ಸಾಂಪಲ್ ಇದೆ ನೋಡಿ. ನೀವು ನಾಲ್ಕು ಕೂಡ ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ. ಇಲ್ಲಿ ದ ತಾಜ್ ಮಹಲ್ ಈಸ್ ದಿ ಮೋಸ್ಟ್ ಆಸಮ್ ಕನ್ಸ್ಟ್ರಕ್ಷನ್ ಅಂತ ಇದೆ. ಬಟ್ ನೋಡಿ, ಈ ಸೆಂಟೆನ್ಸ್ ಬಂದ್ಬಿಟ್ಟು ಸೂಪರ್ಲೇಟಿವ್ ಡಿಗ್ರಿ ಅಲ್ಲಿ ಸ್ಟೂಡೆಂಟ್ಸ್, ಮೋಸ್ಟ್ ಆಸಮ್ ಅಂತ ಬರುತ್ತೆ. ಸೊ ಹಾಗಾದ್ರೆ ನಾವು ಯಾಕೆ ಇಲ್ಲಿ ಇ ಆರ್ ಮತ್ತು ಇ ಎಸ್ ಟಿ ಬಳಸಿಲ್ಲ, ಆಸಮ್ ಆರ್ ಆಸಮಸ್ಟ್ ಅಂತ ಯಾಕೆ ಆಗಲಿಲ್ಲ ಇದು, ವೈ ಇಟ್ ಇಸ್ ಬಿಕಮ್ ಮೋಸ್ಟ್ ಆಸಮ್ ಅಂತ ಆಯ್ತು ಅಂತ ಅನ್ನೋದನ್ನ ನಾನು ನಿಮಗೆ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಇದು ಆಸಮ್ ಅಂತ ಪಾಸಿಟಿವ್ ಡಿಗ್ರಿ ಆದ್ರೆ ಕಂಪ್ಯಾರಿಟಿವ್ ಅಲ್ಲಿ ಮೋರ್ ಆಸಮ್ ಅಂತ ಆಗುತ್ತೆ, ಸೂಪರ್ಲೇಟಿವ್ ಅಲ್ಲಿ ಮೋಸ್ಟ್ ಆಸಮ್ ಅಂತ ಆಗುತ್ತೆ. ಸೊ ಯಾಕೆ ನಾವು ಇಲ್ಲಿ ಮೋರ್ ಮತ್ತು ಮೋಸ್ಟ್ ಹಚ್ತೀವಿ, ಬಟ್ ಯಾಕೆ ಅಲ್ಲಿ ಇ ಆರ್ ಇ ಎಸ್ ಹಚ್ತೀವಿ, ಯಾಕೆ ಗುಡ್, ಬೆಟರ್, ಬೆಸ್ಟ್ ಆಗುತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಒನ್ ಬೈ ಒನ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ವಿಡಿಯೋನ ದಯವಿಟ್ಟು ಕಂಪ್ಲೀಟ್ ಆಗಿ ಎಂಡ್ ವರೆಗೆ ನೋಡಿ. ಜೊತೆಗೇನೆ ವಿಡಿಯೋ ಲೈಕ್ ಆದ್ರೆ ನಿಮ್ ಫ್ರೆಂಡ್ಸ್ ಶೇರ್ ಮಾಡೋದು ಮರಿಬೇಡಿ. ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಹಿಯರ್ ಯುವರಾಜ್ ಫ್ರಮ್ ಇವಿ ಟಾಕ್ಸ್. ಸ್ಟೂಡೆಂಟ್ಸ್, ಆಲ್ರೆಡಿ ನಾನು ಇವಿ ಟಾಕ್ ಚಾನಲ್ ಅಲ್ಲಿ ಮೋರ್ ದೆನ್ 275 ವಿಡಿಯೋಸ್ ಇದೆ. ಸೊ ಆ ವಿಡಿಯೋ ಕೂಡ ನೋಡಬಹುದು. ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ, ಜೊತೆಗೆ ಇನ್ ಫ್ಯೂಚರ್ ಅಲ್ಲಿ ತುಂಬಾನೇ ಯೂಸ್ಫುಲ್ ಆಗಿರೋ ಗ್ರಾಮರ್ ವಿಡಿಯೋಸ್ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಆ ವಿಡಿಯೋ ನೋಡಿ, ವಿಡಿಯೋ ಲೈಕ್ ಮಾಡೋದು ಮರಿಬೇಡಿ. ಜೊತೆಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸ್ಟೂಡೆಂಟ್ಸ್, ಲೆಟ್ಸ್ ಮೂವ್ ಆನ್ ದ ಟಾಪಿಕ್. ನೋಡಿ, ಮೊದಲನೇದಾಗಿ ಒನ್ ಬೈ ಒನ್ ಅರ್ಥ ಮಾಡಿಸ್ತಾ ಹೋಗ್ತೀನಿ ನಿಮಗೆ. ಓಕೆ, ನಾವು ಎಲ್ಲಿ ಇ ಆರ್ ಮತ್ತು ಇ ಎಸ್ ಟಿ ಹಚ್ಬೇಕು ಅನ್ನೋದನ್ನ. ಸೊ ಮೊದಲನೇ ನೋಡಿ, ಇಲ್ಲಿ ಒನ್ ಸಿಲೆಬಲ್ ಮೀನ್ಸ್ ವಾಟ್. ನಾನು ಸಿಲೆಬಲ್ ಅಂದ್ರೆ ಆಲ್ರೆಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನನ್ನ ಪ್ರೀವಿಯಸ್ ವಿಡಿಯೋಗಳಲ್ಲಿ. ಸಿಲೆಬಲ್ ಅಂದ್ರೆ ಸೌಂಡ್ ಅಂತ ಆಗುತ್ತೆ, ಅಂದ್ರೆ ಸಿಂಗಲ್ ಸೌಂಡ್, ಸಿಂಗಲ್ ಸಿಲೆಬಲ್ ಏನು ವರ್ಡ್ಸ್ ಬರುತ್ತಲ್ಲ ಇಂಗ್ಲಿಷ್ ನಲ್ಲಿ. ಎಕ್ಸಾಂಪಲ್ ಫಾಸ್ಟ್. ಫಾಸ್ಟ್ ನೋಡಿ, ಫಾಸ್ಟ್ ಒಂದೇ ಪಂಚರ್ ಹೇಳ್ತೀವಿ ನಾವು. ಇಲ್ಲಿ ನಾವೇನು ಕೂಡ ಪಾಸ್ ಮಾಡಲ್ಲ. ಎಕ್ಸಾಂಪಲ್ ನೋಡಿ, ಬ್ಯೂಟಿಫುಲ್ ಅಂತ ಒಂದು ವರ್ಡ್ ಇದೆ, ಬ್ಯೂಟಿಫುಲ್, ಇಲ್ಲಿ ಪಾಸ್ ಆಗುತ್ತೆ. ಅಥವಾ ಆಸಮ್, ಆಸಮ್, ಇಲ್ಲಿ ಒಂದ್ಸರಿ ಪಾಸ್ ಆಗುತ್ತೆ. ಬಟ್ ಫಾಸ್ಟ್ ಅಲ್ಲಿ ಏನು ಪಾಸ್ ಆಗಲ್ಲ. ಫಾಸ್ಟ್ ಇಸ್ ದ ಸಿಂಗಲ್ ಸಿಲೆಬಲ್ ವರ್ಡ್, ಅಂದ್ರೆ ಒನ್ ಸಿಲೆಬಲ್ ವರ್ಡ್ ಅಂತ ಏನ್ ಬರುತ್ತೆ. ಇನ್ ಕೇಸ್ ಅಲ್ಲಿ ಸಿಂಗಲ್ ಸಿಲೆಬಲ್ ಇದ್ದು ಅಥವಾ ಒನ್ ಸಿಲೆಬಲ್ ವರ್ಡ್ ಇದ್ರೆ ನಾವು ಅದಕ್ಕೆ ಕಂಪ್ಯಾರಿಟಿವ್ ಏನಂತ ಆಡ್ ಮಾಡಬೇಕು, ಇ ಆರ್ ಅಂತ ಆಡ್ ಮಾಡಬೇಕು. ನೋಡಿ, ಇಲ್ಲಿ ಇ ಆರ್ ಅಂತ ಆಡ್ ಮಾಡಬೇಕು. ಅದು ಫಾಸ್ಟ್ ಫಾಸ್ಟರ್ ಅಂತ ಆಗುತ್ತೆ ಕಂಪ್ಯಾರಿಟಿವ್ ಅಲ್ಲಿ. ಸೂಪರ್ಲೇಟಿವ್ ಡಿಗ್ರಿ ಏನಾಗುತ್ತೆ, ಇ ಎಸ್ ಟಿ ಅಂತ ಆಡ್ ಮಾಡಬೇಕು. ಅದೇನಾಗುತ್ತೆ, ದ ಫಾಸ್ಟೆಸ್ಟ್ ಅಂತ ಆಗುತ್ತೆ. ನೋಡಿ, ನಿಮ್ಗೆ ಕೂಡ ಗೊತ್ತಿದೆ, ಸೂಪರ್ಲೇಟಿವ್ ಡಿಗ್ರಿ ಯಾವಾಗಲೂ ಕೂಡ ದ ಅನ್ನೋ ಒಂದು ಆರ್ಟಿಕಲ್ ನಾವು ಬಳಸ್ತೀವಿ. ಓಕೆ, ಫಾಸ್ಟ್, ಫಾಸ್ಟರ್, ಫಾಸ್ಟೆಸ್ಟ್ ಅಂತ ಆಗುತ್ತೆ. ಯಂಗ್, ಇದು ಕೂಡ ಸಿಂಗಲ್ ಸಿಲೆಬಲ್ ವರ್ಡ್, ಯಂಗ್, ಯಂಗರ್, ಯಂಗೆಸ್ಟ್. ಬಿಗ್, ಬಿಗ್ಗರ್, ಬಿಗ್ಗೆಸ್ಟ್. ಹಾಟ್, ಹಾಟರ್, ಹಾಟೆಸ್ಟ್ ಅಂತ ಆಗುತ್ತೆ. ಅಥವಾ ಈ ತರ ಸಾಕಷ್ಟು ವರ್ಡ್ ಬರುತ್ತೆ, ಹೌದಾ. ಸ್ಮಾಲ್, ಸ್ಮಾಲರ್, ಸ್ಮಾಲೆಸ್ಟ್ ಅಂತ. ಅಂದ್ರೆ ಸಿಂಗಲ್ ಸಿಲೆಬಲ್ ವರ್ಡ್ಸ್ ಏನ್ ಬರುತ್ತಲ್ಲ, ಸೊ ಅದ್ರ ಎಂಡ್ಗೆ ನಾವು ಇ ಆರ್ ಇ ಎಸ್ ಟಿ ಹಚ್ಚಿ ಕಂಪ್ಯಾರಿಟಿವ್ ಮತ್ತು ಸೂಪರ್ಲೇಟಿವ್ ಮಾಡಬೇಕಾಗುತ್ತೆ ಸ್ಟೂಡೆಂಟ್ಸ್. ಓಕೆ, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಇನ್ನೊಂದು ಇದೆ ನೋಡಿ, ಒನ್ ಸಿಲೆಬಲ್ ಎಂಡಿಂಗ್ ಇನ್ ಇ. ಓಕೆ, ಇನ್ ಕೇಸ್ ಯಾವ್ದಾದ್ರು ಶಬ್ದ ಸಿಂಗಲ್ ಸಿಲೆಬಲ್ ಇದ್ದು ಅದು ಇ ಇಂದ ಎಂಡ್ ಆಗ್ತಿದ್ರೆ ಅಲ್ಲಿ ಕೂಡ ಆರ್ ಮತ್ತು ಎಸ್ ಟಿ ಹಚ್ಚಬೇಕು. ಇಲ್ಲಿ ಇ ಆರ್ ಮತ್ತು ಇ ಎಸ್ ಟಿ ಹಚ್ಚೋದಕ್ಕೆ ಬರಲ್ಲ, ಯಾಕಂದ್ರೆ ಆಲ್ರೆಡಿ ಏನಿರುತ್ತೆ, ಆ ಶಬ್ದ ಇ ದಿಂದ ಎಂಡ್ ಆಗಿದೆ, ಹೀಗಾಗಿ ಮತ್ತೆ ಇ ಆರ್ ಹಚ್ಚಕ್ ಬರಲ್ಲ.
ಮೇಲ್ ನೋಡಿ ಪಾಸ್ಟ್ ಅಲ್ಲಿ ಜಸ್ಟ್ ಪಾಸ್ಟ್ ಅಂತ ಅಷ್ಟೇ ಇದೆ, ಅದ್ರ ನೆಕ್ಸ್ಟ್ ಯಾವ್ದು ಕೂಡ ವೊವೆಲ್ಸ್ ಇಲ್ಲ ಅಥವಾ ಈ ದಿಂದ ಎಂಡ್ ಆಗಿಲ್ಲ ಅದು. ಬಟ್ ಇಲ್ಲೇನಿದೆ ಸಿಂಗಲ್ ಸಿಲೆಬಲ್ ಇದೆ, ಜೊತೆಗೆ ಈ ದಿಂದ ಎಂಡ್ ಆಗಿದ್ರೆ ಅಲ್ಲಿ ನಾವು ಕಂಪ್ಯಾರಿಟಿವ್ಲಿ ಆರ್ ಅನ್ನು ಬಳಸಬೇಕು, ಜೊತೆಗೆ ಸೂಪರ್ಲೇಟಿವ್ಲಿ ಎಸ್ ಟಿ ಅಂತ ಬಳಸಬೇಕು. ನೋಡಿ ನೈಸ್ ಅಂತ ಒಂದು ಶಬ್ದ ಇದೆ, ಸ್ವಲ್ಪ ಸರಿಯಾಗಿ ಅಬ್ಸರ್ವ್ ಮಾಡಿ, ಅರ್ಥ ಮಾಡ್ಕೊಳ್ಳಿ, ಕನ್ಫ್ಯೂಸ್ ಮಾಡ್ಕೊಬಿಡಿ. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಯು ಕ್ಯಾನ್ ಆಸ್ಕ್ ಮಿ ಆನ್ ದ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳಿ. ಓಕೆ, ಇಲ್ಲಿ ನೈಸ್ ಅಂತ ಒಂದು ಶಬ್ದ ಇದೆ, ಇದು ನೈಸರ್ ಅಂತ ಆಗುತ್ತೆ, ನೈಸೆಸ್ಟ್ ದ ನೈಸೆಸ್ಟ್ ಅಂತ ಆಗುತ್ತೆ. ನೋಡಿ ದ ಸ್ಟ್ರೇಂಜ್ ಅಂತ ಇದೆ, ಸ್ಟ್ರೇಂಜರ್ ಅಂತ ಆಗುತ್ತೆ, ದ ಸ್ಟ್ರೇಂಜೆಸ್ಟ್ ಅಂತ ಆಗುತ್ತೆ ಸ್ಟೂಡೆಂಟ್ಸ್. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ಅಂತ ಅನ್ಕೋತೀನಿ. ಓಕೆ, ನೌ ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್ ಒನ್. ನೋಡಿ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ಕೂಡ ಪಾಸಿಟಿವ್, ಕಂಪ್ಯಾರಿಟಿವ್, ಸೂಪರ್ಲೇಟಿವ್ ಅಂತ ಬರುತ್ತೆ. ಅಬ್ಜೆಕ್ಟಿವ್ ಅಂದ್ರೆ ಪಾಸಿಟಿವ್ ಅಂತ ಅರ್ಥ ಮಾಡ್ಕೊಬೇಕು. ಡಬಲ್ ದ ಲಾಸ್ಟ್ ಕಾನ್ಸ್ಟನೆಂಟ್ ಅಂಡ್ ಆಡ್ ಅಂತ ಇದೆ. ಸೊ ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿ, ಒನ್ ಸಿಲೆಬಲ್ ಕಾನ್ಸನೆಂಟ್ ಪ್ಲಸ್ ಶಾರ್ಟ್ ವೆವೆಲ್ ಪ್ಲಸ್ ಕಾನ್ಸನೆಂಟ್ ಅಂತ ಆಗುತ್ತೆ. ಸೊ ಇಲ್ಲಿ ಒಂದ್ ವೇಳೆ ಸ್ವಲ್ಪ ಮೇಲೆ ಅಬ್ಸರ್ವ್ ಮಾಡಿ, ಡಬಲ್ ದ ಲಾಸ್ಟ್ ಕಾನ್ಸನೆಂಟ್ ಅಂತ ಇದೆ. ಇಲ್ಲಿ ಬಿಗ್ ಜಿ ಇಸ್ ದ ಕಾನ್ಸನೆಂಟ್, ಹೌದಾ? ಇದು ನಾವು ಏನ್ ಮಾಡಬೇಕಾಗುತ್ತೆ, ಕಂಪ್ಯಾರಿಟಿವ್ಲಿ ಮತ್ತು ಸೂಪರ್ಲೇಟಿವ್ಲಿ ಆ ಕಾನ್ಸನೆಂಟ್ ಅನ್ನ ಡಬಲ್ ಮಾಡಬೇಕಾಗುತ್ತೆ. ಡಬಲ್ ಮಾಡಿ ಅದಾದ್ಮೇಲೆ ಇ ಆರ್ ಮತ್ತು ಇ ಎಸ್ ಟಿ ಆಡ್ ಮಾಡಬೇಕು. ಸ್ವಲ್ಪ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಪಾಸಿಟಿವ್ಲಿ ಒಂದು ವರ್ಡ್ ಇದೆ ಬಿಗ್ ಅಂತ, ಸೊ ಅದ್ರ ಕಾನ್ಸನೆಂಟ್ ಜಿ ಬರುತ್ತೆ, ಅದನ್ನ ಡಬಲ್ ಮಾಡಿದ್ರೆ ಏನಾಗುತ್ತೆ ಬಿಗ್ ಅಂತ ಡಬಲ್ ಜಿ ಬರುತ್ತೆ. ಅದಾದ್ಮೇಲೆ ಇ ಆರ್ ಆಡ್ ಮಾಡಬೇಕು, ಅವಾಗ ಏನಾಗುತ್ತೆ ಬಿಗ್, ಬಿಗ್ಗರ್, ದ ಬಿಗ್ಗೆಸ್ಟ್. ನೋಡಿ ಇಲ್ಲಿ ಜಿ ಅನ್ನ ಮತ್ತೊಂದು ಕಾನ್ಸನೆಂಟ್ ಅನ್ನ ಆಡ್ ಮಾಡಿದೀವಿ, ಡಬಲ್ ಮಾಡಿದೀವಿ, ಅದಾದ್ಮೇಲೆ ಇ ಎಸ್ ಟಿ ಆಡ್ ಮಾಡಿದೀವಿ. ಸರಿಯಾಗಿ ಅಬ್ಸರ್ವ್ ಮಾಡಿ, ಬಿಗ್, ಬಿಗ್ಗರ್, ಬಿಗ್ಗೆಸ್ಟ್, ಹೌದಾ? ಹಾಟ್, ಹಾಟರ್, ಹಾಟೆಸ್ಟ್. ಈ ತರ ಇಲ್ಲಿ ಆಗುತ್ತೆ. ಇದು ಸೆಕೆಂಡ್ ಒಂದು ಫಾರ್ಮುಲಾ ಬರುತ್ತೆ ಇಲ್ಲಿ. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ಕೂಡ ರಿಮೂವ್ ದ ವೈ ಅಂಡ್ ಆಡ್ ಐ ಆರ್ ಐ ಎಸ್ ಟಿ ಅಂತ. ಓಕೆ, ಇಲ್ಲಿ ಕೆಲವೊಂದು ಶಬ್ದ ಬರುತ್ತೆ ಇಂಗ್ಲಿಷ್ ನಲ್ಲಿ, ಟೂ ಸಿಲೆಬಲ್ ವರ್ಡ್ಸ್ ಬರುತ್ತೆ ಎಂಡಿಂಗ್ ಇನ್ ವೈ. ಓಕೆ, ಟೂ ಸಿಲೆಬಲ್ ಅಂದ್ರೆ ಡಬಲ್ ಸಿಲೆಬಲ್ ವರ್ಡ್ಸ್ ಬರುತ್ತೆ, ಇದು ವೈ ನಿಂದ ಎಂಡ್ ಆಗುತ್ತೆ. ಒಂದ್ ವೇಳೆ ವೈ ನಿಂದ ಎಂಡ್ ಆದ್ರೆ ನಾವು ಕಂಪ್ಯಾರಿಟಿವ್ ಮತ್ತು ಸೂಪರ್ಲೇಟಿವ್ ಮಾಡಬೇಕಾದ್ರೆ ಆ ವೈ ಅನ್ನು ರಿಮೂವ್ ಮಾಡಿ ಅಲ್ಲಿ ಆ ಇ ಆರ್ ಅಂತ ಆಡ್ ಮಾಡಬೇಕು. ಮತ್ತೆ ಸೂಪರ್ಲೇಟಿವ್ ಅಲ್ಲಿ ಆ ವೈ ಅನ್ನು ರಿಮೂವ್ ಮಾಡಿ ಇಲ್ಲಿ ಆ ಇ ಎಸ್ ಟಿ ಅಂತ ಆಡ್ ಮಾಡಬೇಕು. ಸೊ ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿ ಸರಿಯಾಗಿ. ಸೊ ನಾನು ನಿಮಗೆ ತುಂಬಾನೇ ಈಸಿಯಾಗಿ ಅರ್ಥ ಆಗುವಾಗೆ ಹೇಳ್ತಾ ಇದ್ದೀನಿ, ನೀವು ಸರಿಯಾಗಿ ಅಬ್ಸರ್ವ್ ಮಾಡ್ತಾ ಹೋಗಿ. ಇಲ್ಲಿ ನೋಡಿ ಪಾಸಿಟಿವ್ ಅಲ್ಲಿ ಹ್ಯಾಪಿ ಅಂತ ಇದೆ, ಈ ಶಬ್ದ ಟೂ ಸಿಲೆಬಲ್ ವರ್ಡ್ ಆಗುತ್ತೆ, ಹ್ಯಾಪಿ. ನೋಡಿ ಹ್ಯಾಪಿ ಅಂತ ಆಗುತ್ತೆ, ಹ್ಯಾ ಬೇರೆ ಪಿ ಅಂತ ಆಗುತ್ತೆ, ಇಲ್ಲಿ ಟೂ ಸಿಲೆಬಲ್ ಬರುತ್ತೆ. ಸೊ ಕ್ರೇಜಿ, ಕ್ರೇ ಬೇರೆ ಜಿ, ಕ್ರೇಜಿ ಅಂತ ಇಲ್ಲಿ ಆಗುತ್ತೆ. ಓಕೆ, ಇಲ್ಲಿ ಟೂ ಸಿಲೆಬಲ್ ವರ್ಡ್ ಇರೋದ್ರಿಂದ ಇದಕ್ಕೆ ನಾವು ವೈ ಅನ್ನ ರಿಮೂವ್ ಮಾಡಿ ಇಲ್ಲಿ ನೆಕ್ಸ್ಟ್ ಐ ಆರ್ ಮತ್ತು ಐ ಎಸ್ ಅನ್ನ ಆಡ್ ಮಾಡಬೇಕಾಗುತ್ತೆ. ಸೊ ಹ್ಯಾಪಿಗೆ ಹ್ಯಾಪಿಯರ್ ಅಂತ ಆಗುತ್ತೆ, ನೆಕ್ಸ್ಟ್ ಸೂಪರ್ಲೇಟಿವ್ ಅಲ್ಲಿ ದ ಹ್ಯಾಪಿಯೆಸ್ಟ್ ಅಂತ ಆಗುತ್ತೆ. ಕ್ರೇಜಿ ಇದೆ, ಇಲ್ಲಿ ವೈ ಇದೆ, ಈ ವೈ ಅನ್ನು ರಿಮೂವ್ ಮಾಡ್ತೀವಿ, ಇಲ್ಲಿ ಕ್ರೇಜಿಯರ್ ಹೆಂಗಾಗುತ್ತೆ ಐ ಆರ್ ಆಡ್ ಮಾಡ್ತೀವಿ, ಕ್ರೇಜಿಯರ್ ಅಂತ ಆಗುತ್ತೆ. ಅದೇ ವರ್ಡ್ ಸೂಪರ್ಲೇಟಿವ್ ಅಲ್ಲಿ ದ ಕ್ರೇಜಿಯೆಸ್ಟ್ ಅಂತ ಆಗುತ್ತೆ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ಅಂತ ಅನ್ಕೋತೀನಿ. ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್ ಟಾಪಿಕ್. ಸೀದರ್ ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿ, ಅಡ್ಜೆಕ್ಟಿವ್, ಕಂಪ್ಯಾರಿಟಿವ್, ಸೂಪರ್ಲೇಟಿವ್ ಅಂತ ಇರುತ್ತೆ ಕೂಡ. ಇಲ್ಲಿ ಕೂಡ ಇಲ್ಲಿ ಮಾತ್ರ ನೋಡಿ ಸ್ವಲ್ಪ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿ, ಇಲ್ಲಿ ಮೋರ್ ಮತ್ತು ಮೋಸ್ಟ್ ಅನ್ನ ಆಡ್ ಮಾಡ್ತೀವಿ. ಸೊ ಇಲ್ಲಿ ಟೂ ಆರ್ ಮೋರ್ ಸಿಲೆಬಲ್ಸ್ ಇದ್ರೆ, ಒಂದು ವೇಳೆ ಟೂ ಅಥವಾ ಮೋರ್ ಸಿಲೆಬಲ್ ವರ್ಡ್ ಇದ್ರೆ, ನಾನು ಆಗ್ಲೇ ಹೇಳ್ತಾ ಇದ್ದೀನಿ ನಿಮಗೆ, ಸಿಂಗಲ್ ಸಿಲೆಬಲ್ ಬೇರೆ, ಟೂ ಅಥವಾ ಮೋರ್ ಸಿಲೆಬಲ್ ವರ್ಡ್ ಏನಾದ್ರು ಇದ್ರೆ ಇಲ್ಲಿ ನಾವು ಜಸ್ಟ್ ಇ ಆರ್ ಮತ್ತು ಇ ಎಸ್ ಟಿ ಆಡ್ ಮಾಡಕ್ ಬರಲ್ಲ. ಸೊ ಇಲ್ಲಿ ಮಾಡ್ಬೇಕು ನಾವು, ಇಲ್ಲಿ ಸ್ವಲ್ಪ ರಾಂಗ್ ಆಗಿದೆ, ಇಲ್ಲಿ ನಾವು ಇ ಆರ್ ಇ ಎಸ್ ಟಿ ಆಡ್ ಮಾಡಲ್ಲ, ಸ್ವಲ್ಪ ಮೋರ್ ಮತ್ತು ದ ಮೋಸ್ಟ್ ಅಂತ ಆಗ್ಬೇಕು. ಇದು ಐ ಥಿಂಕ್ ಪ್ರಿವಿಯಸ್ ಸ್ಲೈಡ್ ಅದೇನೋ ಹಾಗೆ ಬಂದಿರಬಹುದು ಸ್ಟೂಡೆಂಟ್ಸ್. ಸೊ ಅದನ್ನ ಕನ್ಫ್ಯೂಸ್ ಮಾಡ್ಕೋಬೇಡಿ, ನಾನು ನಿಮಗೆ ಹೇಳ್ತೀನಿ. ಓಕೆ, ವೇಟ್ ಒನ್ ಸೆಕೆಂಡ್. ಓಕೆ, ಇದು ಎಷ್ಟು ಅದು ಅಂದ್ರೆ ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ ಸ್ಟೂಡೆಂಟ್ಸ್, ಅದು ಬೈ ಮಿಸ್ಟೇಕ್, ಐ ಥಿಂಕ್ ಅದು ಬೈ ಮಿಸ್ಟೇಕ್ ಆಗಿರೋ ಬಂದಿದೆ. ಸೊ ಯು ಡೋಂಟ್ ಥಿಂಕ್, ಓಕೆ, ಯು ಡೋಂಟ್ ಥಿಂಕ್ ಮೋರ್ ಅಬೌಟ್ ಇ ಆರ್ ಮತ್ತು ಇ ಎಸ್ ಟಿ ಇದೆಲ್ಲ ಇದು ನಾನು ನಿಮ್ಗೆ ಗ್ರಾಪ್ ಮಾಡಿದ್ದೀನಿ, ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ ಇಲ್ಲಿ. ಸೊ ಇದು ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ ಅನ್ಸುತ್ತೆ. ಇ ಆರ್ ಇ ಎಸ್ ಟಿ ಎಲ್ಲ ಅದು ಪ್ರೀವಿಯಸ್ ಸ್ಲೈಡ್ ಹಾಗೆ ಬಂದ್ಬಿಟ್ಟಿದೆ. ನೋಡಿ ಇಲ್ಲಿ ಅಡ್ಜೆಕ್ಟಿವ್, ಕಂಪ್ಯಾರಿಟಿವ್, ಸೂಪರ್ಲೇಟಿವ್ ಅಂತ ಬರುತ್ತೆ, ಇಲ್ಲಿ ಪಾಸಿಟಿವ್, ಕಂಪ್ಯಾರಿಟಿವ್, ಸೂಪರ್ಲೇಟಿವ್ ಅಂತ ಇದೆ. ಟೂ ಆರ್ ಮೋರ್ ಸಿಲೆಬಲ್ ವರ್ಡ್ ಇದೆ, ಎಕ್ಸಾಂಪಲ್ ಫೇಮಸ್ ಅಂತ ಒಂದು ಶಬ್ದ ಇದೆ. ಸೊ ಈ ಫೇಮಸ್ ಅಂತ ಇಲ್ಲಿ ಟೂ ಸಿಲೆಬಲ್ ಬರುತ್ತೆ. ಸೊ ಇದಕ್ಕೆ ನಾವು ಏನ್ ಮಾಡ್ತೀವಿ, ಮೋರ್ ಅನ್ನ ಆಡ್ ಮಾಡಬೇಕು, ಮೋರ್ ಫೇಮಸ್, ಮೋಸ್ಟ್ ಫೇಮಸ್. ಇಲ್ಲಿ ಇ ಆರ್ ಇ ಎಸ್ ಟಿ ಆಡ್ ಮಾಡಕ್ಕಾಗಲ್ಲ. ನೆಕ್ಸ್ಟ್ ಬ್ಯೂಟಿಫುಲ್, ಬ್ಯೂಟಿಫುಲ್ ಅಂತ ನೋಡಿ, ಮೋರ್ ಸಿಲೆಬಲ್ ಇದೆ, ಮೋರ್ ದೆನ್ ಟೂ ಇದೆ, ಬ್ಯೂಟಿಫುಲ್. ಓಕೆ, ಬ್ಯೂಟಿಫುಲ್ ಶಬ್ದಕ್ಕೆ ನಾವು ಇಲ್ಲಿ ಬ್ಯೂಟಿಫುಲ್ಲರ್, ಬ್ಯೂಟಿಫುಲ್ಲೆಸ್ಟ್ ಆಗಲ್ಲ, ಇದೇನಾಗುತ್ತೆ ಮೋರ್ ಬ್ಯೂಟಿಫುಲ್, ಮೋಸ್ಟ್ ಬ್ಯೂಟಿಫುಲ್ ಅಂತ ಆಗುತ್ತೆ. ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ. ಇನ್ ಕೇಸ್ ಟೂ ಆರ್ ಮೋರ್ ಸಿಲೆಬಲ್ ವರ್ಡ್ಸ್ ಇಂಗ್ಲಿಷ್ ನಲ್ಲಿ ಇದ್ರೆ, ಸೊ ಆ ವರ್ಡ್ ಗೆ ನಾವು ಮೋರ್ ಮತ್ತು ಮೋಸ್ಟ್ ಹಚ್ಚಬೇಕು, ಕಂಪ್ಯಾರಿಟಿವ್ಲಿ ಮೋರ್ ಹಚ್ಚಬೇಕು, ಸೂಪರ್ಲೇಟಿವ್ಲಿ ಮೋಸ್ಟ್ ಹಚ್ಚಬೇಕು. ಜೊತೆಗೇನೆ ಈ ವಿಡಿಯೋ ಆದ್ಮೇಲೆ ನಾನು ನಿಮಗೆ
ಕಂಪ್ಯಾರಿಟಿವ್ ಪಾಸಿಟಿವ್ ಕಂಪ್ಯಾರಿಟಿವ್ ಸೂಪರ್ಲೇಟಿವ್ ಸೆಂಟೆನ್ಸ್ ಗಳನ್ನ ಯಾವ ರೀತಿ ಚೇಂಜ್ ಮಾಡ್ಕೊಳ್ಳೋದನ್ನ ವಿತ್ ಎಕ್ಸಾಂಪಲ್ ಕೂಡ ಎಕ್ಸ್ಪ್ಲೇನ್ ಮಾಡಿ ಅಪ್ಲೋಡ್ ಮಾಡ್ತಾ ಇದೀನಿ. ಅದು ನೆಕ್ಸ್ಟ್ ವಿಡಿಯೋ ನೋಡಿ ಸ್ಟೂಡೆಂಟ್ಸ್. ಓಕೆ, ನಾವು ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್ ಒನ್. ಓಕೆ ಸ್ಟೂಡೆಂಟ್ಸ್, ಇಲ್ಲಿ ನೋಡಿ, ಇಲ್ಲಿ ಇದು ತುಂಬಾನೇ ಕಾಮನ್ ಎಕ್ಸೆಪ್ಷನ್ ವರ್ಡ್ಸ್ ಅಂತ ಬರುತ್ತೆ. ಇಲ್ಲಿ ಪಾಸಿಟಿವ್ ಕಂಪ್ಯಾರಿಟಿವ್ ಸೂಪರ್ಲೇಟಿವ್ ಇಲ್ಲಿ ಕಂಪ್ಲೀಟ್ ಆಗಿ ಬೇರೆ ಶಬ್ದ ಬರುತ್ತೆ. ಸೊ ನಾನು ಆಲ್ರೆಡಿ ಸಿಂಗಲ್ ಸಿಲಾಬಲ್ ಬಗ್ಗೆ ಹೇಳಿದ್ದೀನಿ, ನಿಮಗೆ ಡಬಲ್ ಸಿಲಾಬಲ್ ಬಗ್ಗೆ ಹೇಳಿದ್ದೀನಿ, 2 or more ಸಿಲಾಬಲ್ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದೀವಿ. ಬಟ್ ಇಲ್ಲಿ ಕಾಮನ್ ಎಕ್ಸೆಪ್ಷನ್ ಅಂತಂದ್ರೆ ಪಾಸಿಟಿವ್ ಕಂಪ್ಯಾರಿಟಿವ್ ಸೂಪರ್ಲೇಟಿವ್ ಇಲ್ಲಿ ಮೂರು ಕೂಡ ಬೇರೆನೇ ಇರುತ್ತೆ. ಎಕ್ಸಾಂಪಲ್ ನೋಡಿ, ಗುಡ್, ಬೆಟರ್, ಬೆಸ್ಟ್ ಅಂತ ಆಗುತ್ತೆ. ಬ್ಯಾಡ್, ವರ್ಸ್, ವರ್ಸ್ಟ್ ಅಂತ ಆಗುತ್ತೆ. ಇಲ್ಲಿ ಗುಡ್ಡರ್, ಗುಡ್ಡೆಸ್ಟ್ ಅಂತ ಏನಾಗಲ್ಲ, ಗುಡ್, ಬೆಟರ್, ಬೆಸ್ಟ್ ಅಂತ ಆಗುತ್ತೆ. ಬ್ಯಾಡ್, ವರ್ಸ್, ವರ್ಸ್ಟ್ ಅಂತ ಆಗುತ್ತೆ. ಸೊ ಇದು ಈ ತರನಾಗಿ ನಾವು ಇಂಗ್ಲಿಷ್ ಗ್ರಾಮರ್ ಅಲ್ಲಿ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಲ್ಲಿ ಬರುವಂತ ಪಾಸಿಟಿವ್ ವರ್ಡ್ಸ್ ಅನ್ನ ಹೇಗೆ ಕಂಪ್ಯಾರಿಟಿವ್ ಮಾಡಬೇಕು, ಕಂಪ್ಯಾರಿಟಿವ್ ಆದ್ಮೇಲೆ ಹೇಗೆ ಸೂಪರ್ಲೇಟಿವ್ ಅನ್ನ ಮಾಡಬೇಕು ಅನ್ನೋದನ್ನ ಈ ವಿಡಿಯೋ ನಿಮಗೆ ಡಿಸ್ಕಸ್ ಮಾಡಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ವಿಡಿಯೋ ಲೈಕ್ ಆದ್ರೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಜೊತೆಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.